ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಬಾಡಿಗೆ ಮನೆಯಲ್ಲಿದ್ದೀರಾ ಅವರಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಏನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಎಲ್ರಿಗೂ ಮನೆ ಸಿಗ್ತಾ ಇದೆ. ಸೊ ಅದು ಯಾವ ರೀತಿಯಲ್ಲಿ ಸಿಗ್ತಾ ಇದೆ, ಯಾವ ರೀತಿ ಸವಲತ್ತುಗಳು ಅದರಲ್ಲಿ ಇರ್ಲಿಕ್ಕಿದೆ, ಮಾತ್ರವಲ್ಲ ಯಾರಿಗೆಲ್ಲ ಅರ್ಹತೆ ಇರುತ್ತೆ ಈ ಒಂದು ಮನೆಗಾಗಿ ಎಲ್ಲವನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಏಜೆಂಟ್ನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದಂತಹ ರೀತಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ಒಂದು ಸ್ಪೆಷಲ್ ನ್ಯೂಸ್ ಎಲ್ರಿಗೂ ಆದಷ್ಟು ವೇಗವಾಗಿ ತಲುಪಿಸ್ಲಿಕ್ಕೆ ಸಹಾಯ ಆಗ್ಲಿ ಅಂತ ಇವತ್ತು ಕಾರಲ್ಲೇ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಒಳ್ಳೆ ಒಂದು ಉಪಯುಕ್ತ ಅಂತ ಒಂದು ಮಾಹಿತಿ. ಯಾಕಂತಂದ್ರೆ ಹಲವಾರು ಮಂದಿ ನಮ್ಮ ಎಡೆಯಲ್ಲೇ ಇದ್ದಾರೆ, ನಮ್ಮ ಸ್ನೇಹಿತ ವರ್ಗದಲ್ಲೇ ಇದ್ದಾರೆ, ಕುಟುಂಬದಲ್ಲಿದ್ದಾರೆ, ಅಥವಾ ಎಲ್ಲ ಕಡೆ ನೋಡಿದ್ರು ಬಾಡಿಗೆ ಮನೆಯಲ್ಲಿ ವಾಸಿಸುವಂತಹ ಜನರು ಬಹಳಷ್ಟಿದ್ದಾರೆ. ಅವರಿಗೆ ಉಪಯುಕ್ತ ಆಗುವಂತಹ ಒಂದು ಮಾಹಿತಿ ಇದು. ಖಂಡಿತವಾಗಿಯೂ ಇದನ್ನ ಕೇರ್ಲೆಸ್ ಮಾಡಬೇಡಿ. ಯಾರಿಗೆಲ್ಲ ಮನೆ ಇಲ್ಲ ಅವರಿಗೆ ಇದೊಂದು ಉಪಯುಕ್ತ ಮಾಹಿತಿ ಆದ್ರೂ ಆಗ್ಬಹುದು. ಯಾಕಂತಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಬರುವಂತಹ ಒಂದು ಉಪಯುಕ್ತವಾದಂತಹ ಒಂದು ಯೋಜನೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಡವರಿಗೆ, ಅಂದ್ರೆ ಮನೆ ಇಲ್ಲದೆ ಇರೋರಿಗೆ, ಬಾಡಿಗೆ ಮನೆಯಲ್ಲಿರುವವರಿಗೆ ಒಂದು ಹೊಸ ಮನೆ ಕಟ್ಟಿಕೊಡುವಂತಹ ಒಂದು ಪ್ರಯತ್ನ. ಅದು ಯಾವ ರೀತಿಯಲ್ಲಿ ಎಲ್ರಿಗೂ ಇದುವರೆಗೂ ಈ ಒಂದು ವಿಡಿಯೋ ನೋಡ್ತಾ ಇರುವ ಯಾರಿಗೂ ಈ ಒಂದು ವಿಚಾರ ಗೊತ್ತಿರ್ಲಿಕ್ಕಿಲ್ಲ. ಗೊತ್ತಿದ್ರು ಒಂದು 10% ಜನರಿಗೆ ಗೊತ್ತಿರುತ್ತೆ. ಸೊ ಅದರಿಂದಾಗಿ ಈ ಒಂದು ಮಾಹಿತಿ ಉಪಯುಕ್ತ ಅನಿಸುತ್ತೆ. ಯಾಕಂತಂದ್ರೆ ನಿಮಗೆ ಉಪಯುಕ್ತ ಅನಿಸಿಲ್ಲದಿದ್ರು ಇನ್ನೊಬ್ಬರಿಗಾಗಿ ಈ ಒಂದು ವಿಡಿಯೋನ ಖಂಡಿತವಾಗಿ ಶೇರ್ ಮಾಡೋಕೆ ಮರಿಬೇಡಿ. ಆ ಒಂದು ಯೋಜನೆ ಏನು ಅಂತ ನೋಡ್ಕೊಂಡು ಹೋಗೋಣ. ಇದು ಹಳೆಯ ವಾರ್ತೆ ಏನಲ್ಲ, ಹೊಸ ವಾರ್ತೆ. ಏನು ಒಂದು ವಾರ ಆಯ್ತು ಈ ಒಂದು ವಾರ್ತೆ ಬಂದು. ಹಲವು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿರುವವರಿಗೆ, ವಾಸಿಸ್ತಾ ಇರುವವರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಅಂತ ಇದೆ. ಇದು ಬೆಸ್ಟ್ PM ಆವಾಸ್ ಯೋಜನೆ ಅಡಿಯಲ್ಲಿ ಬರ್ತಾ ಇದೆ. 2024 ಹೊಸ ಒಂದು ಯೋಜನೆ. 2024 ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಈಗಾಗಲೇ ಬಡ ಮತ್ತು ಮಧ್ಯಮ ವರ್ಗದ ಜನರೆಲ್ಲರಿಗೂ ಕೂಡ ಹಲವು ಯೋಜನೆಗಳನ್ನ ಜಾರಿಗೊಳಿಸಿದ್ದು, ಇದರೊಂದಿಗೆ ಕೋಟ್ಯಂತರ ಜನರು ಈಗಾಗಲೇ ಇಂತಹ ಯೋಜನೆಗಳಿಂದ ಪ್ರಯೋಜನವನ್ನ ಪಡೆದಿದ್ದಾರೆ. ಸೊ ಈಗ ಭಾರತ ದೇಶದಲ್ಲೂ ಕೂಡ ಇನ್ನು ಕೆಲವು ಜನರಿಗೆ ಮನೆಗಳಿಲ್ಲದೆ ವಾಸಿಸುತ್ತಿದ್ದು, ಹಾಗೂ ಇನ್ನು ಕೆಲವರು ಬಾಡಿಗೆ ಮನೆಯಲ್ಲಿಯೂ ವಾಸಿಸ್ತಾ ಇದ್ದಾರೆ. ಅಂತಹ ಜನರಿಗೆ ಮನೆಗಳನ್ನ ಕಟ್ಟಲು ಲಕ್ಷಾಂತರ ರೂಪಾಯಿಗಳನ್ನ ಸುರಿಸಬೇಕಾಗುತ್ತದೆ. ಇದನ್ನೆಲ್ಲ ಗಮನಿಸಿರುವಂತಹ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಮೂಲಕ ಬಾಡಿಗೆ ಮನೆಗಳಲ್ಲಿ ವಾಸಿಸುವ ಜನರಿಗೆ ಸ್ವಂತ ಮನೆಯ ಕನಸನ್ನು ನನಸಾಗಿಸಲಿಕ್ಕೆ ಹೊರಟಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಪ್ರಧಾನಮಂತ್ರಿಯವರು ಇವರ ಯೋಜನೆಯ ಸಬ್ಸಿಡಿ ಮೊತ್ತವನ್ನ ಹೆಚ್ಚಿಸಲು ಯೋಜನೆ ಹಾಕಿದ್ದಾರೆ. ಇದರೊಂದಿಗೆ ಸ್ವಂತ ಮನೆ ನಿರ್ಮಿಸಲು ಬಯಸುವ ಜನರಿಗೆ ಇದೊಂದು ಶುಭ ಸುದ್ದಿ ಆಗ್ಲಿಕ್ಕಿದೆ. ಉದಾಹರಣೆಗೆ ತಿಳಿಯುವುದಾದರೆ, 35 ಲಕ್ಷ ರೂಪಾಯಿ ಮೌಲ್ಯದ ಮನೆ ಇದ್ದರೆ ಇವುಗಳಲ್ಲಿ 35 ಲಕ್ಷದವರೆಗೆ ಸಬ್ಸಿಡಿ ಸಾಲವಾಗಿ ಲಭ್ಯವಾಗುತ್ತೆ. ಇದು 2024-25 ಬಜೆಟ್ ನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ 80,671 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಈ ಒಂದು ಬಜೆಟ್ ನಲ್ಲಿ ಇಂತಹ ಬಾಡಿಗೆ ಮನೆ ಇರುವವರಿಗೆ ಮನೆ ಕಟ್ಟಲಿಕ್ಕೋಸ್ಕರ 80,671 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಈ ಕುರಿತು ಮಾತನಾಡಿದಂತಹ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು, ಬಾಡಿಗೆ ಮನೆ ಹಾಗೂ ಕಾಲೋನಿಗಳಲ್ಲಿ ವಾಸಿಸುತ್ತಿರುವ ಜನರಿಗೆ ಈ ಯೋಜನೆಯ ಮೂಲಕ ತಮ್ಮ ಸ್ವಂತ ಮನೆಗಳನ್ನು ನಿರ್ಮಿಸುವ ಕನಸನ್ನ ನನಸಾಗಿಸಲಿಕ್ಕೆ ಸರ್ಕಾರವು ಸಹಾಯ ಮಾಡ್ತಾ ಇದ್ದು, ಇದರೊಂದಿಗೆ ಸಾಲದ ಬಡ್ಡಿ ದರದಲ್ಲಿ ನೀವು 20 ವರ್ಷದವರೆಗೆ 2 ಲಕ್ಷ ರೂಪಾಯಿಗಳಂತೆ ಉಳಿಸುತ್ತೀರಿ ಎಂದು ತಿಳಿಸಿದ್ದಾರೆ. ಇದರಂತೆ ನಿಮ್ಮ ಕುಟುಂಬದಲ್ಲಿ ಯಾರು ಸ್ವಂತ ಮನೆಯನ್ನ ಹೊಂದಿಲ್ಲ ಎಂಬುದನ್ನ ಖಚಿತಪಡಿಸಿಕೊಂಡು 6 ರಿಂದ 12 ಲಕ್ಷದವರೆಗಿನ ಸಾಲದ ಮೇಲೆ 3 ರಿಂದ 6% ಸಬ್ಸಿಡಿಯನ್ನ ನೀಡಲಾಗುತ್ತೆ. ಅಂತೆಯೇ ನೀವು EWS ವರ್ಗಕ್ಕೆ ಸೇರಿದವರಾಗಿದ್ದರೆ ನಿಮಗೆ ಈ ಒಂದು ಫೆಸಿಲಿಟಿ ಲಭಿಸುತ್ತದೆ. ಇದರೊಂದಿಗೆ ನಿಮ್ಮ ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇದ್ದರೆ ಹಾಗೂ ಈ ಸಾಲಕ್ಕೆ ಅರ್ಜಿ ಸಲ್ಲಿಸಲು ನೀವು 18 ವಯಸ್ಸಾಗಿ, ಅದು ಕಾಮನ್ ಆಗಿ 18 ವರ್ಷ ಮೇಲ್ಪಟ್ಟಿರ್ಬೇಕು ಈ ಒಂದು ಸಾಲಕ್ಕೆ ಅರ್ಜಿ ಹಾಕ್ಲಿಕ್ಕಾಗಿ. ಈ ಮೊದಲು ಈ ಸಾಲದ ಮಿತಿಯನ್ನ 3 ಲಕ್ಷದಿಂದ 6 ಲಕ್ಷದವರೆಗೆ ನೀಡುತ್ತಿದ್ದು, ಈಗ ಅದನ್ನ 18 ಲಕ್ಷದವರೆಗೆ ವಿಸ್ತರಿಸುವ ಯೋಜನೆಯನ್ನ ಬಜೆಟ್ ನಲ್ಲಿ ವಿವರಿಸಲಾಗಿದೆ. ಒಂದು ಉತ್ತಮವಾದಂತಹ ಮಾಹಿತಿ ಅನ್ಕೋತೀನಿ. ಯಾಕಂತಂದ್ರೆ ಮನೆ ಇಲ್ಲದೆ ಹಲವಾರು ಜನರು ಕಷ್ಟಪಡ್ತಾ ಇದ್ದಾರೆ. ಇದೊಂದು ಸಾಲ ಅಂದ್ರೆ ನಾವು ಬ್ಯಾಂಕಿಂದ ತಗೊಳ್ಳುವಂತಹ ಸಾಲದ ರೀತಿ ಅಲ್ಲ. ಇದಕ್ಕೆ ಸಬ್ಸಿಡಿ ಸಿಗುತ್ತೆ. ಮಾತ್ರವಲ್ಲ, 3-4 ಶತಮಾನಗಳಷ್ಟು ಸಬ್ಸಿಡಿ ಇದಕ್ಕೆ ಸಿಗುತ್ತೆ. ಸೊ ಸ್ನೇಹಿತರೆ, ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಿದ್ರೆ ಅವರಿಗೆ ಈ ಒಂದು ವಿಡಿಯೋವನ್ನ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡಿ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೋತೀನಿ. ಸೊ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋದ ಕೆಳಗಡೆ
ಕಾಮೆಂಟ್ ಮಾಡೋಕೆ ಮರಿಬೇಡಿ. ಇಂತಹ ಹಲವಾರು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.